ತುಮಕೂರಿನಲ್ಲಿ ನವಿಲುಗಳ ಸರಣಿ ಸಾವು ಬೆನ್ನಲ್ಲೇ ಇದೀಗ ಕೋಳಿ ಫಾರಂನಲ್ಲಿ ಕೋಳಿಗಳ ಸಾವು. ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ನವಿಲುಗಳು ಸರಣಿ ಸಾವನ್ನಪ್ಪಿದ್ದು ಹಕ್ಕಿ ಜ್ವರ ಭೀತಿಯಿಂದಲೇ ಸಾವನ್ನಪ್ಪಿದ್ದಾವೆ ಎಂದು ದೃಢಪಟ್ಟಿದ್ದು, ಈ ಬೆನ್ನಲ್ಲೇ ಇದೀಗ ಕೋಳಿ ಫಾರಂನಲ್ಲಿ ಕೋಳಿಗಳು ಸಾವನ್ನಪ್ಪಿದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ತುಮಕೂರು ತಾಲೂಕಿನ ಬೊಮ್ಮನಹಳ್ಳಿ ಕೋಳಿ ಫಾರಂನಲ್ಲಿ ಕಳೆದ ಕೆಲವು ದಿನಗಳಿಂದ ಕೋಳಿಗಳು ಸಾವನ್ನಪ್ಪಿದ್ದು, ಇದರಿಂದ ಸ್ಥಳೀಯ ರೈತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಇದೀಗ ಸಾವನ್ನಪ್ಪಿದ್ದ ಕೋಳಿಗಳನ್ನ ಅಧಿಕಾರಿಗಳು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಬೊಮ್ಮನಹಳ್ಳಿ ಸೈಡ್ ಅದೇ ಕೋಳಿ ಫಾರಂ ನೋಡ್ಕೊಂಡು ಲೀಸ್ಗೆ ಹಾಕ್ಸ್ಕೊಂಡಿದ್ದೀವಿ. ಲೀಸ್ಗೆ ಹಾಕ್ಸ್ಕೊಂಡಾದ್ಮೇಲೆ ಈಗ 15 ದಿನ ಆಯಿತು. ಕೋಳಿ ಎಲ್ಲ ಲಿಫ್ಟಿಂಗ್ ಆಗೈತೆ. ಒಂದು 3/4 kg ಅರ್ಧ kg ಬರೋವ ಬಿಟ್ಟೋಗಿದ್ರು ಒಂದು ಸ್ವಲ್ಪ ದಪ್ಪ ಆಗಲಿ ಅಂತೇಳಿ. ಅದರಿಂದ ಈಚೆಗೆ ಒಂದು 5-6 ಹಂಗೆ ಸಾಯ್ತಿದ್ವು. ಟೋಟಲ್ ಒಂದು 27-28 ಸತ್ತವೆ. ಅದಕ್ಕೆ ಇದೆಲ್ಲ ಇದು ಮಾಡಬೇಕು ಅಂತೇಳಿ ಅಧಿಕಾರಿಗಳು ಬಂದಿದ್ರು. ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡು ಫೋಟೋ ತಕ್ಕೊಂಡು ಕೋಳಿ ಯಾವ ಇದು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಹೋದ್ರು. ಇತ್ತೀಚೆಗೆ ಈ ತರ ಜಾಸ್ತಿ ಸಾಯ್ತಾ ಇದಾವೆ? ಇಲ್ಲ, ಮುಂಚೆಯಿಂದ ಏನು ಸತ್ತಿರಲಿಲ್ಲ. ಇತ್ತೀಚೆಗೆ ಈಗ ಅಂದರೆ ಬಿಸಿಲು ಜಾಸ್ತಿ ಆದಾಗ ಈಟಿಗೆ ತಡೆಯಲ್ಲ ಇವು. ಈಗ ಫಾರಂ ಕೋಳಿ ಹಂಗೆ ಬೈಲರ್ ಕೋಳಿ ಬರಲ್ಲ. ಅವು ಜಾಸ್ತಿ ಬಿಸಿಲು ಹೊಡೆಯಂಗಿಲ್ಲ, ಜಾಸ್ತಿ ಮಳೆನೂ ಬರಂಗಿಲ್ಲ. ಇಲ್ಲ ಅವೇನು ಹೇಳಲಿಲ್ಲ. ಅದು ಯಾವುದೋ ಒಂದು ಪಕ್ಷಿಗೆ ಬಂದಿರೋದು ಅಂತ ಹೇಳಿದ್ರು ನಮಗೆ. ಅದನ್ನಿಂದ ಶಾಂಪಲ್ ತಗೊಂತೀವಿ. ಅದುವರೆಗೂ ಏನು ಇದು ಬೇಡ ಅಂತ ಹೇಳಿ ಇದು ಮಾಡಿ ಹೋಗ್ಯಾರ ಸರ್. ಶಾಂಪಲ್ ತಂದಿಲ್ಲ, ಬರ್ತೀನಿ ಅಂತ ಹೇಳೋಗ್ಯಾರ. ಇನ್ನು ಎಫ್ಎಸ್ಎಲ್ ವರದಿ ನಂತರ ಕೋಳಿಗಳು ಹಕ್ಕಿ ಜ್ವರದಿಂದಲೇ ಸಾವನ್ನಪ್ಪಿದ್ದಾವ ಅಥವಾ ಬೇರೆ ಕಾರಣದಿಂದ ಸಾವನ್ನಪ್ಪಿದ್ದಾವ ಅನ್ನೋದು ತಿಳಿದು ಬರಲಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಭೀತಿ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಕೋಳಿ ಫಾರಂ ಪ್ರದೇಶದಲ್ಲಿ ನಿಗಾ ಇಡಲಾಗಿದೆ. ಅಲ್ಲದೆ ಸೋಂಕು ಹರಡುವುದನ್ನು ತಡೆಗಟ್ಟಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನವಿಲುಗಳ ಸರಣಿ ಸಾವು ಹಾಗೂ ಕೋಳಿ ಫಾರಂನಲ್ಲಿ ಕೋಳಿಗಳ ಸಾವಿನಿಂದಾಗಿ ಡಿಸಿ ಶುಭ ಕಲ್ಯಾಣ, ಅರಣ್ಯ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯನ್ನ ನಡೆಸಿದ್ದು ಹಕ್ಕಿ ಜ್ವರ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಲು ಸೂಚಿಸಲಾಗಿದೆ. ಎಲ್ರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಊಡಿಗೆರೆ ಹೋಬಳಿ ಕೋಳಿಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 16ನೇ ತಾರೀಕು ಒಂದು ಸುಮಾರು 40 ನವಿಲು ಡೆತ್ ಆಗಿದೆ. ಅದನ್ನು ನಾವು ಸ್ಯಾಂಪಲ್ಸನ್ನು ಕಳಿಸಿದ್ದೀವಿ. ಈಗ H5N1 ಏವಿಯನ್ ಇನ್ಫ್ಲೂಯೆನ್ಸಾ ಕನ್ಫರ್ಮೇಷನ್ ಆಗಿದೆ. ನಿನ್ನೆ ನಮಗೆ ರಿಪೋರ್ಟ್ ಆಗಿದೆ. ಸೊ ಇನ್ನೂ ಒಂದು 5 ಸರೌಂಡಿಂಗ್ ವಿಲೇಜಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಕಳ್ಳಹಳ್ಳಿ, ಕೋಳಿಹಳ್ಳಿ, ಬೈರ್ಸಂದ್ರ, ಬೊಮ್ಮನಹಳ್ಳಿ ಮತ್ತು ಹುಳ್ಳೇನಹಳ್ಳಿ. ಇದು ಗೂಳೂರು ಹೋಬಳಿ ಮತ್ತು ಊಡಿಗೆರೆ ಹೋಬಳಿಯಲ್ಲಿ ಬರುತ್ತದೆ. ಇಲ್ಲಿ ಸುಮಾರು 31 ಕೋಳಿ ಅಂಗಡಿಗಳು ಇದ್ದಾವೆ ಮತ್ತು 10 ಪೋಲ್ಟ್ರಿ ಫಾರ್ಮ್ಸ್ ಇದ್ದಾವೆ. ಈಗಾಗಲೇ ಜಿಲ್ಲಾಡಳಿತದಿಂದ RRT ಟೀಮ್ಸ್, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸನ್ನು ನಾವು ಫಾರ್ಮ್ ಮಾಡಿದ್ದೀವಿ ಮತ್ತು ನಿನ್ನೆಯಿಂದ ಅವರು ಸರ್ವೇಲೆನ್ಸನ್ನು ಮಾಡ್ತಿದ್ದಾರೆ. ಈ ಒಂದು ಹಳ್ಳಿಯಲ್ಲಿ 0 to 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಪ್ರತಿಯೊಂದು ಮನೆ ಮತ್ತು ಫಾರ್ಮ್ಸನ್ನು ಸರ್ವೇಲೆನ್ಸ್ ಮಾಡಿ ಅಲ್ಲಿ ಏನಾದರೂ ಸಸ್ಪಿಷಿಯಸ್ ಡೆತ್ಸ್ ಎಸ್ಪೆಷಲಿ ಪೋಲ್ಟ್ರಿ ಆ್ಯನಿಮಲ್ಸ್ಗೆ ಆಗಿದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬೇಕು ಅಂತ ಗ್ರಾಮ ಪಂಚಾಯತ್ ಮುಖಾಂತರ ಅರಿವು ಮೂಡಿಸುವ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ರ್ಯಾಪಿಡ್ ರೆಸ್ಪಾನ್ಸ್ ಟೀಮಲ್ಲಿ ಮುಖ್ಯವಾಗಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್, ವೆಟನರಿ ಡಾಕ್ಟರ್ಸ್ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ PDOsನು ಸಹ ಇರ್ತಾರೆ. ಈಗಾಗಲೇ ಎಲ್ಲ ಪೋಲ್ಟ್ರಿ ಫಾರ್ಮ್ ಓನರ್ಸ್ಗೆ ಹೇಳಿದ್ದೀವಿ, ನಿಮ್ಮಲ್ಲಿ ಏನಾದರೂ ಡೆತ್ಸ್ ಆಗಿದ್ರೆ ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು ಅನ್ನೋ ವಿಚಾರನ ತಿಳಿಸಿದ್ದೀವಿ. ಅದಿಲ್ಲದೆ ಬಯೋಲಾಜಿಕಲ್ ವೇಸ್ಟನ್ನು ಪೋಲ್ಟ್ರಿ ಫಾರ್ಮ್ಸಲ್ಲಿ ಯಾರ್ಯಾರು ಹ್ಯಾಂಡಲ್ ಮಾಡ್ತಾರೆ ಅವರು ಕೂಡ ಕ್ವಾರಂಟೈನ್ ಮಾಡಲಿಕ್ಕೆ ಹೇಳಿದ್ದೀವಿ. ಈ ಒಂದು 5 ಹಳ್ಳಿಯಲ್ಲಿ ಏನು 10 ಪೋಲ್ಟ್ರಿ ಫಾರ್ಮ್ಸ್ ಇದೆ ಅವರಿಗೆ ಕ್ವಾರಂಟೈನ್ ಮಾಡೋಕ್ಕೆ ಹೇಳಿದ್ವಿ ಮತ್ತು ಫೀವರ್ ಸಿಂಪ್ಟಮ್ಸ್ ಇದ್ದರೆ ಏನು ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ ಅನ್ನೋದು ಕೂಡ ನಾವು DHO ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಇವತ್ತು ಬೆಳಿಗ್ಗೆ ಬೊಮ್ಮನಹಳ್ಳಿಯಲ್ಲಿ ಒಂದು 30 ಚಿಕನ್ ಡೆತ್ ಆಗಿದೆ ಅಂತ ನಮಗೆ ರಿಪೋರ್ಟ್ ಆಗಿದೆ. ಅದರದ್ದು ಸ್ಯಾಂಪಲ್ಸ್ ಸಹ ನಾವು ಕಳಿಸ್ಕೊಡ್ತೀವಿ ಟು ಚೆಕ್ ಇಫ್ ದೆರ್ ಇಸ್ H5N1. ಸಪೋಸ್ ಅದು ಪಾಸಿಟಿವ್ ಬಂದರೆ ನಾವು ಮುಂದಿನ ಏನು ಡೈರೆಕ್ಷನ್ಸ್ ಬರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಅದನ್ನು ನಾವು ಪಾಲನೆ ಮಾಡ್ತೀವಿ.
ಇವತ್ತು ಸ್ಟೇಟ್ ಗೌರ್ಮೆಂಟಿಂದ ಸ್ಟೇಟ್ ಸರ್ವೇಲೆನ್ಸ್ ಯೂನಿಟಿಂದ ಎಪಿಡೆಮಾಲಜಿಸ್ಟ್ ಇಬ್ಬರು ಡಾಕ್ಟರ್ಸ್ ಬಂದು ನಮ್ಮ ಇಡೀ ಜಿಲ್ಲಾ ಆಡಳಿತ ಜೊತೆ ಒಂದು ಚರ್ಚೆ ಮಾಡಿ ಏನೇನು ಕೋಆರ್ಡಿನೇಷನ್ಸ್ ಮಾಡಬೇಕು ಅಮಂಗ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ವಾಟ್ ಈಸ್ ದ ಲೈನ್ ಆಫ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ. ಅದನ್ನು ನಾವು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತೀವಿ. ಒಟ್ನಲ್ಲಿ ಕೋಳಿಗಳ ಸಾವಿನ ವರದಿ ಬಳಿಕ ತುಮಕೂರು ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಭೀತಿ ಶುರುವಾಗಿದ್ಯಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ದು ಪಕ್ಷಿಗಳ ಸಾವು ನಿಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.